ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ರೂಪ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನು ಅಂತ ನಿಮಗೆ ಗೊತ್ತಿರುತ್ತೆ. ಸೊ ನಾನು ನನ್ನ ಫ್ರೆಂಡ್ಸ್ ಜೊತೆಗೆ ನಾನು ಕಡಲೆಕಾಯಿ ಪರ್ಸೆಗೆ ಹೋಗಿದ್ದೆ. ಆ ವಿಡಿಯೋನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಸೊ ನಾನು ಪ್ರತಿ ವರ್ಷವೂ ನಾನು ಮಿಸ್ ಮಾಡಿದೆ ಕಡಲೆಕಾಯಿ ಪರ್ಸೆಗೆ ಹೋಗ್ತೀನಿ. ಸೊ ಈ ಸಲ ಕೂಡ ನಾನು ಮಿಸ್ ಮಾಡ್ದೇನೆ ನನ್ನ ಫ್ರೆಂಡ್ಸ್ ಜೊತೆಗೆ ನಾನು ಕಡಲೆಕಾಯಿ ಪರ್ಸೆಗೆ ಹೋಗಿದ್ದೆ. ಕಡಲೆಕಾಯಿ ಪರ್ಸೆಗೆ ಹೋದ್ಮೇಲೆ ಬಡವರ್ ಬಾದಾಮಿ ಕಡಲೆಕಾಯಿ ಅಲ್ವಾ. ಸೊ ಕಡಲೆಕಾಯಿ ಇಲ್ದೇನೆ ವಿಡಿಯೋ ಹೆಂಗ್ ಮಾಡೋದಲ್ವಾ. ಸೊ ಅದಕ್ಕೆ ಕಡಲೆಕಾಯಿ ಹಿಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಫಸ್ಟು ದೇವ್ರ ದರ್ಶನ ಮಾಡಿ ಆಮೇಲೆ ಶಾಪಿಂಗ್ ಎಲ್ಲ ಮಾಡೋಣ ಅಂತ ಅನ್ಕೊಂಡ್ವಿ. ನೀವೇ ನೋಡ್ಬೋದು ಕಡಲೆಕಾಯಿ ಪರ್ಸೆ ಸ್ಟಾರ್ಟ್ ಆಗಿದ್ದು ಫಸ್ಟ್ ಡೇ ನಾನು ಹೋಗಿದ್ದು. ಜನ ಏನು ಅಷ್ಟೊಂದು ಇರಲಿಲ್ಲ. ಸೊ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗ್ಬೇಕಾದ್ರೆ ಕಡಲೆಕಾಯಿ ಪರ್ಸೆ ಅವಾಗ ತುಂಬಾನೇ ರಶ್ ಆಗ್ತಾ ಇತ್ತು. ಸೊ ನಾನು ಕಡಲೆಕಾಯಿ ಪರ್ಸೆಗೆ ಪ್ರತಿ ವರ್ಷವೂ ನಾನು ಸಾಯಂಕಾಲದ ಮೇಲೆ ಹೋಗ್ತಾ ಇದ್ದೆ. ಬಟ್ ಈ ಸಲ ನಾನು ಮಧ್ಯಾಹ್ನನೇ ಹೋಗಿದ್ದೀನಿ. ಯಾಕೆಂದರೆ ನನಗೂ ಶಾಪಿಂಗ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತಲ್ವ, ಜನಗಳೆಲ್ಲ ತುಂಬಾ ಸೇರಿದರೆ. ಸೊ ಈಗ ನಾವು ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ಬಂದ್ವಿ. ನಾವು ದೇವಸ್ಥಾನಕ್ಕೆ ಮಧ್ಯಾಹ್ನ ಹೋಗಿರೋದ್ರಿಂದ ದೇವಸ್ಥಾನ ಕ್ಲೋಸ್ ಆಗಿತ್ತು. ಸೊ ಅದಕ್ಕೆ ಬೇರೆ ಬೇರೆ ದೇವಸ್ಥಾನ ಯಾವ್ದು ಓಪನ್ ಇದೆ ಅಂತ ನೋಡಿಕೊಂಡು ದೇವ್ರ ದರ್ಶನ ಮಾಡೋಕ್ಕೆ ಅಂತ ಹೋದ್ವಿ. ಸೊ ನಾವು ಶಾಪಿಂಗ್ ಮುಗಿಸೋದ್ರೊಳಗೆ ದೇವಸ್ಥಾನ ತೆಗ್ದಿರತ್ತಲ್ವ, ಅದಕ್ಕೆ ಬೇರೆ ಬೇರೆ ದೇವಸ್ಥಾನಕ್ಕೆ ಹೋಗಿ ಇವಾಗ ನಮಸ್ಕಾರ ಮಾಡ್ಕೊಳ್ಳೋಣ ಅಂದ್ಕೊಂಡ್ವಿ. ನಾನು ನನ್ನ ಫ್ರೆಂಡ್ಸು ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಕಡಲೆಕಾಯಿ ಪರ್ಸೆ ಫಸ್ಟ್ ದಿನ ಆಗಿರೋದ್ರಿಂದ ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ಕೊಳ್ತಾ ಇದ್ರು. ಸೊ ನೀವೇ ನೋಡ್ಬೋದು ದೇವಸ್ಥಾನ ಎಷ್ಟು ಖಾಲಿ ಇದೆ ಅಂತ. ಅದೇ ನೀವೇನಾದ್ರೂ ಸೆಕೆಂಡ್ ಡೇ ಇಲ್ಲಾಂದರೆ ಥರ್ಡ್ ಡೇ ಹಂಗೋದ್ರೆ ದೇವಸ್ಥಾನ ಕಾಲಿಡೋಕ್ಕೆ ಆಗಲ್ಲ, ಅಷ್ಟು ರಶ್ ಇರುತ್ತೆ ಫ್ರೆಂಡ್ಸ್. ಸೊ ನಾನು ಕೂಡ ಆರಾಮಾಗಿ ದೇವ್ರ ದರ್ಶನ ಮಾಡ್ತಾ ನಾನು ವೀಡಿಯೋಸ್ಗಳೆಲ್ಲ ಮಾಡ್ಕೊಳ್ತಾ ಇದ್ದೆ. ದೇವಸ್ಥಾನ ರಶ್ ಇರಲಿಲ್ಲ ಅಂತ ಆರಾಮಾಗಿ ಕೂತ್ಕೊಂಡು ತಿನ್ಕೊಂಡು ನಾನು ವೀಡಿಯೋಸ್ಗಳೆಲ್ಲ ಮಾಡ್ಕೊಳ್ತಾ ಇದ್ದೆ. ಈವ್ನಿಂಗು ದೇವಸ್ಥಾನ ರಶ್ ಆಗುತ್ತೆ ಅಂತ ನಮ್ಗೆ ಗೊತ್ತಿತ್ತು. ಅದಕ್ಕೆ ಇವಾಗ ಬೇಗ ಬೇಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಈಗ ನೆಕ್ಸ್ಟು ನಾವು ದೊಡ್ಡ ಬಸವಣ್ಣ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಲಾಸ್ಟ್ 2 ಇಯರ್ಸಿಂದ ನಾನು ದೇವ್ರ ದರ್ಶನ ಮಾಡೋಕ್ಕೆ ಆಗಿರಲಿಲ್ಲ, ಯಾಕೆಂದರೆ ದೇವಸ್ಥಾನ ಅಷ್ಟು ರಶ್ ಇತ್ತು. ಸೊ ನಾನು ಬರೀ ಶಾಪಿಂಗ್ ಮಾಡಿಕೊಂಡು ಮನೆಗೆ ಹೋಗ್ತಾ ಇದ್ದೆ. ಸೊ ಈ ಸಲ ರಶ್ ಇಲ್ಲದೆ ಇರೋ ಕಾರಣ ನಾನು ಆರಾಮಾಗಿ ದೇವ್ರ ದರ್ಶನನ ಮಾಡಿದೆ. ನೀವೇ ನೋಡ್ಬೋದು ಡೆಕೋರೇಷನ್ ಮತ್ತು ದೇವರ ಅಲಂಕಾರ ಹೆಂಗೆ ಮಾಡಿದ್ದಾರೆ ಅಂತ. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ನನಗಂತೂ ದೇವ್ರ ದರ್ಶನ ಮಾಡಿ ತುಂಬಾ ಖುಷಿ ಆಯಿತು. ನನ್ನ ಫ್ರೆಂಡ್ಸ್ಗೂ ತುಂಬಾ ಖುಷಿ ಆಯಿತು. ನೀವೇನಾದರೂ ಕಡಲೆಕಾಯಿ ಪರ್ಸೆಗೆ ಬಂದರೆ ದೇವಸ್ಥಾನಕ್ಕೆ ಬಂದು ದೇವ್ರ ದರ್ಶನನ ಮಾಡಿ. ಇಲ್ಲಿ ದೊಡ್ಡ ಬಸವಣ್ಣ ದೇವಸ್ಥಾನದ್ದು ದರ್ಶನ ಎಲ್ಲ ಆದಮೇಲೆ ಅಲ್ಲಿ ಗಣಪತಿ ದೇವಸ್ಥಾನ ಓಪನ್ ಇತ್ತು. ಅದಕ್ಕೆ ಇವಾಗ ಗಣಪತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಸೊ ನೀವೇ ನೋಡ್ಬೋದು ಡೆಕೋರೇಷನ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ನೀವು ರಾತ್ರಿ ಬಂದರೆ ತುಂಬಾ ಎಂಜಾಯ್ ಮಾಡ್ತೀರಾ. ಲೈಟಿಂಗ್ಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ದೇವಸ್ಥಾನ ದರ್ಶನ ಎಲ್ಲ ಆದಮೇಲೆ ಏನಾರ ಚಾಟ್ಸ್ ಏನಾರ ತಿನ್ನಬೇಕು ಅಂದರೆ ಅಲ್ಲೇ ಚಿರ್ಮುರಿ ಆಗಿರ್ಬೋದು, ಬೇಲ್ಪುರಿ ಆಗಿರ್ಬೋದು ಎಲ್ಲ ಮಾರ್ತಾ ಇರ್ತಾರೆ. ನಿಮ್ಗೆ ಇಷ್ಟ ಆದರೆ ನೀವು ಪರ್ಚೇಸ್ ಮಾಡಿ ತಿನ್ಬೋದು. ಸೊ ನೀವು ನೋಡ್ಬೋದು ಬೇಲ್ಪುರಿನ ಎಷ್ಟು ಫಾಸ್ಟಾಗಿ ಮಾಡಿದ್ರು ಅಂತ. ನೀವೇನಾದರೂ ಮಕ್ಕಳನ್ನ ಕಡಲೆಕಾಯಿ ಪರ್ಸೆ ಕರ್ಕೊಂಡು ಬಂದರೆ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತಾರೆ. ಸೊ ನೀವೇ ನೋಡ್ಬೋದು ಎಷ್ಟು ಗೇಮ್ಸ್ಗಳಿದೆ ಅಂತ. ಬರೀ ಮಕ್ಕಳು ಮಾತ್ರ ಅಲ್ಲ, ನೀವು ದೊಡ್ಡವ್ರು ಕೂಡ ಆಡ್ಬೋದು ಗೇಮ್ಸ್ಗಳೆಲ್ಲ. ಸೊ ದೇವಸ್ಥಾನದಿಂದ ಹಂಗೆ ನಡ್ಕೊಂಡು ಬರಬೇಕಾದ್ರೆ ಅಲ್ಲಿ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟು ನನಗೆ ತುಂಬಾ ಇಷ್ಟ ಆಯಿತು. ಸೊ ನಾನು ಆರಾಮಾಗೆ ಎಂಜಾಯ್ ಮಾಡಿಕೊಂಡು ವೀಡಿಯೋಸ್ಗಳೆಲ್ಲ ಮಾಡಿಕೊಂಡು ನಡ್ಕೊಂಡು ಹೋಗ್ತಾ ಇದ್ದೆ ದೇವಸ್ಥಾನಕ್ಕೆ. ಸೊ ಫೈನಲಿ ನಾವು ಚಾಟ್ಸ್ ಎಲ್ಲ ತಿನ್ಕೊಂಡು ಈಗ ಗಣೇಶನ ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನದ ಆಚೆ ಅಲ್ಲಿ ಬ್ಯಾಗ್ಸ್ ಆಗಿರ್ಬೋದು ಮತ್ತು ಕೆಲವೊಂದು ಮಕ್ಕಳು ಆಟ ಸಾಮಾನೆಲ್ಲ ಮಾರ್ತಾಯಿದ್ರು. ದೇವ್ರ ದರ್ಶನ ಎಲ್ಲ ಆಗಿ ನಾನು ಆಚೆ ಬಂದರೆ ಅಲ್ಲಿ ಮಂಡ್ಯದು ಬೆಲ್ಲದ ಪರೀಕ್ಷೆ ನಡೀತಿತ್ತು. ಅದ್ರದ್ದು ಕೂಡ ನಾನು ವಿಡಿಯೋ ಮಾಡಿಕೊಂಡೆ. ಈಗ ನನ್ನ ಶಾಪಿಂಗ್ ಟೈಮ್ ಸ್ಟಾರ್ಟ್ ಆಯಿತು. ಸೊ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್, ನೀವೇನಾದರೂ ಕಡಲೆಕಾಯಿ ಪರ್ಸೆಗೆ ಏನಾರ ಮಕ್ಳನ್ನ ಕರ್ಕೊಂಡು ಬಂದರೆ ಮಕ್ಕಳನ್ನ ಜೋಪಾನವಾಗಿ ನೋಡ್ಕೊಳ್ಳಿ. ಯಾಕೆಂದರೆ ನೀವು ಶಾಪಿಂಗ್ ಮಾಡೋ ಟೈಮಲ್ಲಿ ಮಕ್ಕಳು ಕೈ ಬಿಟ್ಬಿಟ್ರೆ ಮಕ್ಕಳು ಏನಾರ ತಪ್ಪಿಸ್ಕೊಂಡ್ರೆ ಕಷ್ಟ ಆಗುತ್ತಲ್ವ. ಸೊ ಮಕ್ಕಳನ್ನ ಕೈ ಹಿಡ್ಕೊಂಡೇ ನೀವು ಶಾಪಿಂಗ್ ಮಾಡಿ. ಸೊ ಆದಷ್ಟು ಮಕ್ಕಳನ್ನ ಹುಷಾರಾಗಿ ನೋಡ್ಕೊಳ್ಳಿ. ಸೊ ನಾವು ಶಾಪಿಂಗ್ ಮಾಡಬೇಕಾದ್ರೆ ನಮಗೆ ಶಾಪಿಂಗ್ ಮಾಡಿ ಮಾಡಿ ಸುಸ್ತಾಯಿತು. ಅಲ್ಲಿ ಕಬ್ಬಿನ ಹಾಲಿತ್ತು. ಸೊ ಕಬ್ಬಿನ ಹಾಲು ಕುಡಿಯೋಣ ಅಂತ ನಾವು ಪ್ಲ್ಯಾನ್ ಮಾಡಿ ಇವಾಗ ಕಬ್ಬಿನ ಹಾಲು ಕುಡಿತಾ ಇದ್ದೀವಿ. ಕಬ್ಬಿನ ಹಾಲು ಅಂತೂ ತುಂಬಾ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಸೊ ನಾನು ಪ್ರತಿ ಸಲಿನೂ ಕಡಲೆಕಾಯಿ ಪರ್ಸೆಗೆ ಬಂದಾಗ ತುಂಬಾ ಶಾಪಿಂಗ್ ಮಾಡ್ತೀನಿ. ಅದೇ ಥರ ಈ ಸಲ ಕೂಡ ನಾನು ತುಂಬಾ ಶಾಪಿಂಗ್ ಮಾಡಿದ್ದೀನಿ. ಕೆಲವೊಂದು ಸಲ ನಾನು ಬ್ಯಾಗ್ ಪರ್ಚೇಸ್ ಮಾಡ್ತೀನಿ, ಕೆಲವೊಂದು ಸಲ ಇಯರಿಂಗ್ಸ್ ಆಗಿರ್ಬೋದು, ಸರ ಆಗಿರ್ಬೋದು, ನಾನು ಅಂಥದ್ದೇ ಜಾಸ್ತಿ ತೊಗೊಳ್ಳೋದು.
ನೀವೇನಾದರೂ ಕಡಲೆಕಾಯಿ ಪರ್ಸೆಗೆ ಬಂದರೆ ನಿಮ್ಗೆ ಅಟ್ರಾಕ್ಷನ್ ಆಗೋದೇ ಈ ಚಾಟ್ಸು, ಅಂದರೆ ಬೋಂಡಾ ಬಜ್ಜಿ ಮತ್ತು ಪೊಟ್ಯಾಟೊ ಟ್ವಿಸ್ಟರು, ಇನ್ನೂ ಬೇರೆ ಬೇರೆ ಚಾಟ್ಸ್ಗಳೆಲ್ಲ ನೋಡಿ ನಿಮಗೆ ತಿನ್ನಬೇಕು ಅಂತ ಅನಿಸುತ್ತೆ. ನನಗೂ ಅಷ್ಟೇ ಏನಾರು ತಿನ್ನಬೇಕು ಅಂತ ಅನಿಸುತ್ತೆ. ನನಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನಾನು ಟ್ರೈ ಮಾಡ್ತೀನಿ. ಸೊ ನಾನು ಕೂಡ ಕಡಲೆಕಾಯಿ ಪರ್ಸೆಲಿ ಕೆಲವೊಂದು ಚಾಟ್ಸ್ಗಳೆಲ್ಲ ನಾನು ಟ್ರೈ ಮಾಡಿದೆ. ಸೊ ಮಕ್ಳಿಗೆ ಇಷ್ಟ ಆಗೋ ಕಿಚನ್ ಸೆಟ್ ಆಗಿರ್ಬೋದು ಮತ್ತು ಇನ್ನೂ ಬೇರೆ ಬೇರೆ ಆಟ ಸಾಮಾನುಗಳೆಲ್ಲ ತುಂಬಾ ಇಷ್ಟ ಆಗುತ್ತೆ. ನೀವು ಮಕ್ಳನ್ನ ಕರ್ಕೊಂಡು ಬಂದರೆ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತಾರೆ. ಹುಡುಗಿರಿಗೆ ಡಿಫ್ರೆಂಟ್ ಡಿಸೈನ್ಸ್ ಸ್ಲಿಪ್ಪರ್ಸ್ ಆಗಿರ್ಬೋದು, ಹ್ಯಾಂಡ್ ಬ್ಯಾಗ್ಸ್ ಆಗಿರ್ಬೋದು ಎಲ್ಲ ಮಾರ್ತಾ ಇರ್ತಾರೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ತೊಗೊಳ್ಳಿ. ಸೊ ನಿಮಗೆ ಮನೆಗೆ ಬೇಕಾಗಿರೋ ತುಂಬಾ ಡೆಕೋರೇಟಿವ್ ಐಟಮ್ಸ್ಗಳೆಲ್ಲ ಮಾರ್ತಾ ಇರ್ತಾರೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೋಡಿಕೊಂಡು ಪರ್ಚೇಸ್ ಮಾಡಿ. ಬ್ಯಾಗ್ ಕಲೆಕ್ಷನ್ಸ್ ಅಂತೂ ತುಂಬಾ ಇದೆ. ನಾನು ಕನ್ಫ್ಯೂಷನ್ ಆಗ್ತಾಯಿತ್ತು ಯಾವ ಬ್ಯಾಗ್ ತೊಗೊಳ್ಳಿ ಯಾವ ಬ್ಯಾಗ್ ತೊಗೋಬಾರ್ದು ಅಂತ. ಆದರೆ ತುಂಬಾ ಚೆನ್ನಾಗಿತ್ತು ಡಿಸೈನ್ಸ್ ಎಲ್ಲನೂ. ಸೊ ಇಲ್ಲಿ ಏರ್ ಆಕ್ಸೆಸರೀಸ್ ಆಗಿರ್ಬೋದು ಅದನ್ನೆಲ್ಲ ಮಾರ್ತಾ ಇರ್ತಾರೆ. ಕಡಲೆಕಾಯಿ ಪರ್ಸೆಲ್ಲಂತೂ ಇಯರಿಂಗ್ಸ್ ಕಲೆಕ್ಷನ್ಸ್ ತುಂಬಾ ಇದೆ. ನನಗಂತೂ ಎಲ್ಲ ಇಯರಿಂಗ್ಸು ತುಂಬಾ ಇಷ್ಟ. ನಾನು ಪ್ರತಿ ಸಲನೂ ಒಂದು 2-3 ಇಯರಿಂಗ್ಸ್ ಆದರೂ ಪರ್ಚೇಸ್ ಮಾಡೇ ಮಾಡ್ತೀನಿ. ಸೊ ಕಡಲೆಕಾಯಿ ಪರ್ಸೆಲಿ ತುಂಬಾ ಕಿಚನ್ ಐಟಮ್ಸ್ಗಳೆಲ್ಲ ಇದೆ. ನೀವೇನಾರ ಕಿಚನ್ ಐಟಮ್ಸ್ ಏನಾರ ಪರ್ಚೇಸ್ ಮಾಡಬೇಕು ಅಂದರೆ ಪರ್ಚೇಸ್ ಮಾಡ್ಬೋದು. ಸೊ ನೀವೇನಾದ್ರೂ ಯಾರಿಗಾರ ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡ್ರೆ ಇಲ್ಲಿ ಬುದ್ಧ ಅಂತೂ ತುಂಬಾ ಎಷ್ಟೊಂದು ಡಿಸೈನ್ಸ್ಗಳಿದೆ. ನಿಮಗೆ ಯಾವ ಬುದ್ಧಸ್ ಇಷ್ಟ ಆಗುತ್ತೋ ಅದನ್ನು ತೊಗೋಬೋದು. ಬರೀ ಬುದ್ಧ ಮಾತ್ರ ಅಲ್ಲ, ದೇವ್ರದ್ದು ವಿಗ್ರಹ ಆಗಿರ್ಬೋದು, ಕೃಷ್ಣ, ರಾಧಾ ಮತ್ತು ಇನ್ನೂ ಬೇರೆ ಬೇರೆ ವಿಗ್ರಹಗಳೆಲ್ಲ ಇದೆ. ನೀವು ನೋಡಿಕೊಂಡು ತೊಗೊಳ್ಳಿ. ಸೊ ಮನೇಲಿ ಇಡೋದಕ್ಕೆ ಫ್ಲವರ್ ವಾಸ್ ಕಲೆಕ್ಷನ್ ಅಂತೂ ತುಂಬಾ ಇದೆ. ಸೊ ನೀವೇ ನೋಡ್ಬೋದು ಮಕ್ಕಳು ಆಟ ಆಡೋದಕ್ಕೆ ಎಷ್ಟು ಆಟ ಸಾಮಾನುಗಳೆಲ್ಲ ಇದೆ ಅಂತ. ಸೊ ಇಲ್ಲಿ ಚೂಡಿದಾರ್ ಟಾಪ್ಸ್ ಆಗಿರ್ಬೋದು ಮತ್ತು ವಿಂಡೋಗೆ ಹಾಕೋದಕ್ಕೆ ಸ್ಕ್ರೀನು ಮತ್ತು ನೈಟಿಗಳಾಗಿರ್ಬೋದು ಮತ್ತು ಬುಕ್ಸ್ಗಳೆಲ್ಲ ಮಾರ್ತಾ ಇರ್ತಾರೆ. ದುಪ್ಪಟ್ಟ, ರೆಡಿಮೇಡ್ ಬ್ಲೌಸ್ ಎಲ್ಲ ಮಾರ್ತಾ ಇರ್ತಾರೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ತೊಗೋಬೋದು. ಸೊ ಬುದ್ಧ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಆದರೆ ನಾಳೆ ನಾಡಿದ್ದಲ್ಲಿ ನಾನೇ ನಮ್ಮ ಅಮ್ಮನ ಜೊತೆಗೆ ಕಡಲೆಕಾಯಿ ಪರ್ಸೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿ ನಮ್ಮ ಅಮ್ಮಂಗೆ ಯಾವ ಬುದ್ಧ ಇಷ್ಟ ಆಗುತ್ತೋ ಅದನ್ನು ತೊಗೊಳ್ತೀನಿ. ಆದರೆ ಇನ್ನೂ ಗ್ಯಾರಂಟಿ ಇಲ್ಲ ನಾನು ಕಡಲೆಕಾಯಿ ಪರ್ಸೆಗೆ ಹೋಗ್ತೀನಾ ಇಲ್ವಾ ಅಂತ. ಕಡಲೆಕಾಯಿ ಪರ್ಸೆಗೆ ಏನಾರ ಮತ್ತೆ ಹೋದರೆ ಮತ್ತೆ ವಿಡಿಯೋ ಮಾಡ್ತೀನಿ. ಬಾಗ್ಲ ಹತ್ರ ಹಾಕೋದಕ್ಕೆ ಹೂ ತೋರಣ ಅಂತೂ ತುಂಬಾ ಡಿಸೈನ್ಸ್ಗಳಿದೆ. ಸೊ ನನಗಂತೂ ಎಲ್ಲ ಫ್ಲವರ್ ಆಕ್ಸೆಸರೀಸ್ ಅಂತೂ ತುಂಬಾ ಇಷ್ಟ ಆಯಿತು. ಸೊ ಅಲ್ಲಿ ಹುಡುಗಿರ್ದು ಟೋಪಿ ಮಾರ್ತಾಯಿದ್ರು. ಆ ಟೋಪಿ ನೋಡಿದ್ರೆ ನನಗೊಂದು ಸಾಂಗ್ ನೆನಪಾಯಿತು. ಯಾವ ಸಾಂಗು ಅಂತ ಅಂದರೆ ಇಂದು ಬಾನಿಗೆಲ್ಲ ಹಬ್ಬ. ಸೊ ನಾನು ಆ ಟೋಪಿ ಹಾಕ್ಕೊಂಡು ಒಂದ್ಸಲ ಟ್ರೈ ಮಾಡಿದೆ. ಮಕ್ಕಳಿಗೆ ವಾಚ್ ಆಗಿರ್ಬೋದು, ಕಲರ್ ಬಲೂನ್ಸ್ ಆಗಿರ್ಬೋದು ಮತ್ತು ಫೇಸ್ ಮಾಸ್ಕ್ ಎಲ್ಲ ಮಾರ್ತಾಯಿದ್ರು. ಸೊ ಕಡಲೆಕಾಯಿ ಪರ್ಸೆಲಿ ನೀವು ಜಾಸ್ತಿ ನೋಡೋದೇ ಈ ಫ್ಲವರ್ ವಾಸ್ಗಳು. ಎಷ್ಟಿದೆ ನೋಡ್ಬೋದು. ಎಲ್ಲ ಫ್ಲವರ್ ವಾಸ್ ಡಿಸೈನ್ಗಳು ತುಂಬಾ ಚೆನ್ನಾಗಿತ್ತು. ಸೊ ನೋಡೋಣ ಸೆಕೆಂಡ್ ಟೈಮ್ ಏನಾದರೂ ನಮ್ಮ ಅಮ್ಮನ ಜೊತೆಗೆ ನಾನು ಕಡಲೆಕಾಯಿ ಪರ್ಸೆಗೆ ಹೋದರೆ ಫ್ಲವರ್ ವಾಸ್ ಅಂತೂ ಪರ್ಚೇಸ್ ಮಾಡ್ತೀನಿ. ತುಂಬ ಗೊಂಬೆಗಳೆಲ್ಲ ಇದೆ. ಚಿಕ್ಕ ಚಿಕ್ಕ ಗೊಂಬೆ ಆಗಿರ್ಬೋದು ಮತ್ತು ದೊಡ್ಡ ಗೊಂಬೆಗಳೆಲ್ಲ ಇದೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀವು ಪರ್ಚೇಸ್ ಮಾಡ್ಬೋದು. ಸೊ ಅಲ್ಲಿ ಫ್ರೂಟ್ಸ್ ಆಗಿರ್ಬೋದು, ವೆಜಿಟೇಬಲ್ಸ್ಗಳೆಲ್ಲ ಮಾರ್ತಾಯಿದ್ರು. ನಿಮ್ಗೇನಾದರೂ ಶಾಪಿಂಗ್ ಮಾಡಿ ಸುಸ್ತಾಗ್ತಾ ಇದೆ ಅಂದರೆ ಫ್ರೂಟ್ಸ್ನ ಪರ್ಚೇಸ್ ಮಾಡಿ ತಿನ್ಬೋದು. ಕಿಚನ್ಗೆ ಬೇಕಾಗಿರೋ ಗ್ಲಾಸ್ ಸೆಟ್ ಎಲ್ಲ ಮಾರ್ತಾಯಿದ್ರು. ಸೊ ಶಾಪಿಂಗ್ ಎಲ್ಲ ಆಯಿತು. ಇನ್ನೇನು ಮನೆಗೆ ಹೋಗೋಣ ಅಂದ್ಕೊಳ್ಳೋದ್ರೊಳಗೆ ನಾನು ಸ್ಲಿಪ್ಪರ್ನ ನೋಡಿದೆ. ಅದಕ್ಕೆ ಒಂದು ಸ್ಲಿಪ್ಪರ್ನ ತೊಗೊಳ್ಳೋಣ ಅಂತ ಇವಾಗ ಟ್ರೈ ಮಾಡ್ತಾ ಇದ್ದೀನಿ. ಹೇಗಿತ್ತು ಇವತ್ತಿನ ವ್ಲಾಗ್? ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಮರಿದೇ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.